ನಮಸ್ಕಾರ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಾರತದ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ವಿದೇಶಗಳಲ್ಲಿ ವಿಶೇಷವಾಗಿ ಅಮೆರಿಕ ಮತ್ತು ಯುರೋಪ್ನಲ್ಲಿ ಕೆಲಸ ಮಾಡ್ತಾ ಇರುವವರ ಬಗ್ಗೆ ಆಘಾತಕಾರಿ ಮಾಹಿತಿಯನ್ನು ಒದಗಿಸುತ್ತದೆ. ಗೆಳೆಯರೆಯಲ್ಲಿ ಭಾರತವು ರಕ್ಷಣೆ ಮತ್ತು ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆಗೆ ಪ್ರಯತ್ನಿಸುತ್ತಿದ್ದರೂ ಅನೇಕ ಪ್ರಮುಖ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಇನ್ನೂ ಹಿಂದುಳಿದಿದೆ. ಇಂಥ ಪರಿಸ್ಥಿತಿಯಲ್ಲಿ ಭಾರತದ ಪ್ರತಿಭಾವಂತ ವಿಜ್ಞಾನಿಗಳು ವಿದೇಶಿ ಕಂಪನಿಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಆದರೆ ಇಲ್ಲಿ ಈ ಚೀನಾ ತನ್ನ ವಿಜ್ಞಾನಿಗಳನ್ನು ದೇಶಕ್ಕೆ ಮರಳೀಕರಿಸಿಕೊಳ್ಳಲು ಮಾಡಿದ ಯಶಸ್ವಿ ಪ್ರಯತ್ನಗಳು ಮತ್ತು ಇದರಿಂದ ಅದು ಪಡೆದ ಪ್ರಯೋಜನಗಳನ್ನು ಹೋಲಿಸಿದರೆ ಭಾರತ ಈ ನಿಟ್ಟಿನಲ್ಲಿ ಯಾಕೆ ಹಿಂದುಳಿದಿದೆ ಮತ್ತು ಇದರಿಂದ ಆಗುವ ನಷ್ಟಗಳ ಬಗ್ಗೆಯೂ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚಿಸಲಾಗಿದ್ದು, ಈ ಎಲ್ಲದರ ಡೀಟೇಲ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸೊ ಗೆಳೆಯರೆ, ಈ ಸುದ್ದಿ ನಿಮಗೆ ಆಘಾತವನ್ನುಂಟು ಮಾಡಬಹುದು. ಯಾಕಂದ್ರೆ ಇದು ಭಾರತದ ವಿಜ್ಞಾನಿಗಳ ಕುರಿತಾದ ಪ್ರಶ್ನೆಯಾಗಿದೆ. ಪ್ರಸ್ತುತ ಭಾರತವು ಶಸ್ತ್ರಾಸ್ತ್ರ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸ್ವಾವಲಂಬಿ ಆಗುವುದಕ್ಕಾಗಿ ಪ್ರಯತ್ನಿಸುತ್ತಿದೆ. ಆದರೆ ಎಂಜಿನ್ ತಂತ್ರಜ್ಞಾನ, ಪರಮಾಣು ರಿಯಾಕ್ಟರ್ ಮತ್ತು ಪರಮಾಣು ಸಬ್ಮರೀನ್ಗಳಂತಹ ಅನೇಕ ಸಂಕೀರ್ಣ ತಂತ್ರಜ್ಞಾನಗಳನ್ನು ಭಾರತವು ಇನ್ನೂ ಸಂಪೂರ್ಣವಾಗಿ ಕರಗತ ಮಾಡಿಕೊಂಡಿಲ್ಲ. ಭಾರತ ಒಂದು ದೊಡ್ಡ ದೇಶವಾದ್ರಿಂದ ಇಲ್ಲಿ ತಂತ್ರಜ್ಞಾನ ಮತ್ತು ಅಭಿವೃದ್ಧಿಗೆ ಒಂದು ದೊಡ್ಡ ಕ್ಷೇತ್ರವಿದೆ. ಗೆಳೆಯರೆ, ಈ ತಂತ್ರಜ್ಞಾನವು ಇವತ್ತಿಗೆ ಎಷ್ಟು ದೊಡ್ಡ ಕ್ಷೇತ್ರವಾಗಿ ಬೆಳೆದಿದೆ ಅಂದರೆ ಭೂಮಿಯ ಆಳದಿಂದ ಹಿಡಿದು ಆಕಾಶದ ಎತ್ತರದವರೆಗೂ ತಂತ್ರಜ್ಞಾನವಿಲ್ಲದೆ ಏನು ಸಾಧ್ಯವಿಲ್ಲ. ಹಾಗೂ ಇವೆಲ್ಲವೂ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳಿಲ್ಲದೆ ಅಸಾಧ್ಯ. ಆದರೆ ಈಗ ಇದೇ ಭಾರತದ ವಿಜ್ಞಾನಿಗಳ ಬಗ್ಗೆ ಒಂದು ಆಘಾತಕಾರಿಯಾದ ವಿಷಯವೊಂದು ಬಹಿರಂಗವಾಗಿದೆ. ಗೆಳೆಯರೆ, ಇತ್ತೀಚೆಗೆ ಭಾರತದಲ್ಲಿ ಹೂಡಿಕೆ ಮಾಡುವ ಕೆಲವು ಹೂಡಿಕೆದಾರರು ಮತ್ತು ಎಕ್ಸ್ಪರ್ಟ್ಸ್ ಅವರು ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ. ಅದು ಏನಂದ್ರೆ, ಕಳೆದ 20 ವರ್ಷಗಳಲ್ಲಿನ ಈ ಮಾಹಿತಿಯ ಪ್ರಕಾರ 5400ಕ್ಕೂ ಹೆಚ್ಚು ಭಾರತೀಯ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ಅವರನ್ನು ಮರಳಿ ಕರೆಸಿಕೊಳ್ಳುವುದಕ್ಕಾಗಿ ಭಾರತ ಸರ್ಕಾರ ಇದುವರೆಗೆ ಯಾವುದೇ ನಿರ್ದಿಷ್ಟ ಕ್ರಮ ಕೈಗೊಂಡಿಲ್ಲ. ಗೆಳೆಯರೆ, ನೀವು ಇದನ್ನು ತಿಳ್ಕೊಂಡು ಆಶ್ಚರ್ಯ ಪಡಬಹುದು. ಯಾಕಂದರೆ ಅಮೆರಿಕದ ಪ್ರಮುಖ ಶಸ್ತ್ರಾಸ್ತ್ರ ತಯಾರಿಕಾ ಕಂಪನಿಗಳಾದ ಬೋಯಿಂಗ್ ಮತ್ತು ಲಾಕ್ಹೀಡ್ ಮಾರ್ಟಿನ್ನಲ್ಲಿ ಭಾರತೀಯ ವಿಜ್ಞಾನಿಗಳು ಉನ್ನತ ಮಟ್ಟದ ಸಂಶೋಧನೆಗಳಲ್ಲಿ ತೊಡಗಿದ್ದಾರೆ. ಹಾಗೆಯೇ ನಮ್ಮ ಭಾರತೀಯ ವಿಜ್ಞಾನಿಗಳು ಅಮೆರಿಕದ ನಾಸಾ ಜೊತೆಗೆ ಸ್ಪೇಸ್ ಎಕ್ಸ್ ಮತ್ತು ಬ್ಲೂ ಒರಿಜಿನ್ ನಂತಹ ಖಾಸಗಿ ಬಾಹ್ಯಾಕಾಶ ಕಂಪನಿಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಹಾಗೂ ಇತ್ತೀಚೆಗೆ ಮತ್ತೊಂದು ವಿಷಯ ಬಹಿರಂಗವಾಗಿದ್ದು, ಅಮೆರಿಕದ ಸ್ಟೆಲ್ತ್ ತಂತ್ರಜ್ಞಾನ ಮತ್ತು ಮಿಲಿಟರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ತಂತ್ರಜ್ಞಾನದಲ್ಲಿ ಮತ್ತು ಅಮೆರಿಕದ ಮಹತ್ವಾಕಾಂಕ್ಷೆಯ ಗೋಲ್ಡನ್ ಡೋಮ್ ಪ್ರಾಜೆಕ್ಟ್ ಅಲ್ಲಿಯೂ ಕೂಡ ನೂರಾರು ಭಾರತೀಯ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ಮುಖ್ಯ ಪಾತ್ರದಲ್ಲಿದ್ದಾರೆ. ಇದರ ಜೊತೆಗೆ ಯುರೋಪ್ನಾದ್ಯಂತ ಲಕ್ಷಾಂತರ ಭಾರತೀಯ ವಿಜ್ಞಾನಿಗಳು ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ಈ ಸಂದರ್ಭದಲ್ಲಿ ಈಗ ಒಂದು ಪ್ರಮುಖ ಪ್ರಶ್ನೆ ಎದ್ದಿದೆ. ಅದು ಏನಂದ್ರೆ, ಭಾರತವು ತನ್ನ ವಿಜ್ಞಾನಿಗಳನ್ನು ಮರಳಿ ಕರೆಸಿಕೊಳ್ಳುವ ಪ್ರಯತ್ನಗಳನ್ನ ಯಾಕೆ ಮಾಡಬಾರದು ಅನ್ನೋದು. ಯಾಕಂದ್ರೆ ನೀವು ನೋಡಿ, ನಮ್ಮ ನೆರೆಯ ದೇಶವಾದ ಚೀನಾ ತನ್ನ ವಿಜ್ಞಾನಿಗಳನ್ನ ಮರಳಿ ಕರೆಸಿಕೊಳ್ಳುವ ದೊಡ್ಡ ಮಟ್ಟದ ಪ್ರಯತ್ನವನ್ನ ಮಾಡಿದೆ. ಹಾಗೂ ಈ ಚೀನಾವು ಕನಿಷ್ಠ 20,000ಕ್ಕೂ ಹೆಚ್ಚು ವಿಜ್ಞಾನಿಗಳನ್ನ ದೇಶಕ್ಕೆ ಮರಳಿ ಕರೆಸಿಕೊಂಡಿತ್ತು. ಸೊ ಇದರಿಂದಾಗಿ ಚೀನಾಗೆ ಆ ವಿಜ್ಞಾನಿಗಳ ಅನುಭವದ ದೊಡ್ಡ ಲಾಭ ಸಿಕ್ಕಿತ್ತು. ಯಾಕಂದ್ರೆ ಅಮೆರಿಕ ಮತ್ತು ಯುರೋಪ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಚೀನಾದ ವಿಜ್ಞಾನಿಗಳು ತಮ್ಮ ದೇಶಕ್ಕೆ ಹಿಂತಿರುಗಿದಾಗ ಅವರಿಗೆ ಪಾಶ್ಚಿಮಾತ್ಯ ದೇಶಗಳ ತಂತ್ರಜ್ಞಾನ ಮತ್ತು ಕೆಲಸ ಮಾಡುವ ವಿಧಾನಗಳ ಬಗ್ಗೆ ಬಹಳ ದೊಡ್ಡ ಮಟ್ಟದ ಅನುಭವವಿತ್ತು. ಈಗ ಇದೇ ವಿಜ್ಞಾನಿಗಳು ಚೀನಾದ ಸಂಶೋಧನೆ ಮತ್ತು ಅಭಿವೃದ್ಧಿ R&D ಘಟಕಗಳು ಮತ್ತು ಪೂರೈಕೆ ಸರಪಳಿಯನ್ನ ಅಂದ್ರೆ ಸಪ್ಲೈ ಚೈನ್ ಅನ್ನ ಬಲಪಡಿಸಿದ್ರು. ಗೆಳೆಯರಿ, ಚೀನಾವು ಮರಳಿ ಬಂದ 20,000ಕ್ಕೂ ಹೆಚ್ಚು ವಿಜ್ಞಾನಿಗಳ ಮೇಲೆ ಸಾಕಷ್ಟು ಹಣವನ್ನ ಖರ್ಚು ಮಾಡಿತ್ತು ಮತ್ತು ಅದರಿಂದ ದೊಡ್ಡ ಲಾಭನೂ ಕೂಡ ಗಳಿಸಿತ್ತು. ಆದರೆ ಇಲ್ಲಿ ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇರುವ ಭಾರತೀಯ ವಿಜ್ಞಾನಿಗಳನ್ನು ಮರಳೀಕರಿಸುವ ಭಾರತದ ಪ್ರಕ್ರಿಯೆ ಇನ್ನೂ ಬಹಳ ದುರ್ಬಲವಾಗಿದೆ. ಒಂದು ವೇಳೆ ಭಾರತವು ತನ್ನ ಇಂತಹ ಅನುಭವಿ ವಿಜ್ಞಾನಿಗಳನ್ನು ಮರಳೀಕರಿಸಿಕೊಂಡ್ರೆ ಖಂಡಿತವಾಗಿಯೂ ಅವರ ಅನುಭವದಿಂದ ಭಾರತಕ್ಕೂ ದೊಡ್ಡ ಲಾಭವಾಗಲಿದೆ.